ನಮಸ್ತೆ. ನಾನು ಶಿವದೇ ಯೋಗಾಚಾರ್ಯ. ಇಂದು ಪತಂಜಲಿ ಯೋಗ ಸೂತ್ರದ ಪ್ರಕಾರ ಜಪ ಅಂದ್ರೇನು ಮತ್ತು ಮಂತ್ರ ಅಂದ್ರೇನು ಇದರ ವಿಚಾರದ ಬಗ್ಗೆ ನಾನು ಚರ್ಚೆಯನ್ನು ಮಾಡಲು ಇಚ್ಛಿಸ್ತೇನೆ. ಪತಂಜಲಿ ಯೋಗ ಸೂತ್ರ ಒಂದು ಸೈಕಾಲಜಿಕಲ್ ಶಾಸ್ತ್ರ. ಇದು ಇವತ್ತಿನ ದಿನಮಾನಕ್ಕೆ ಇದು ಸೈಕಾಲಜಿ ಶಾಸ್ತ್ರ ಅಂತ ಹೇಳ್ಬೋದು. ಅದು ಎಷ್ಟು ಸೂಕ್ಷ್ಮವಾದಂತಹ ವಿಚಾರ ಎಂದರೆ ಪತಂಜಲಿ ಯೋಗ ಸೂತ್ರದ್ದು. ಒಂದು ಸೂತ್ರ ನಮಗೆ ಅರ್ಥವಾಗದೇ ಇದ್ದರೆ ಇನ್ನೊಂದು ಸೂತ್ರ ಅರ್ಥ ಆಗೋದಿಲ್ಲ. ಹಾಗಾಗಿ ಇಲ್ಲಿ ನಾನು ಮೊದಲಿಗೆ ಮಂತ್ರ ಅಂದರೆ ಏನು, ಮನನಾತ್ ತ್ರಾಯತೆ ಇತಿ ಮಂತ್ರ. ಮನನಾತ್ ತ್ರಾಯತೆ ಇತಿ ಮಂತ್ರ. ನಮ್ಮ ಮನನವನ್ನು ಮಾಡುವುದರಿಂದ ನಮ್ಮ ಮನಸ್ಸಿನಲ್ಲಿ ಏಳುವಂತಹ ನಕಾರಾತ್ಮಕ ವಿಚಾರಗಳು ನಶಿಸಿ ಹೋಗುವಂಥ ಸ್ಥಿತಿಗೆ ನಾವು ಮಂತ್ರ ಅಂತ ಕರಿತೀವಿ. ಮನನಾತ್ ತ್ರಾಯತೆ, ತ್ರಾಯತೆ ಅಂದರೆ ನಾಶ ಮಾಡೋದು. ಮನನಾತ್ ತ್ರಾಯತೆ ಇತಿ ಮಂತ್ರ. ಮನಸ್ಸಿನ ಮೂಲಕ ನಾವು ಯಾವುದನ್ನು ಮನನ ಮಾಡ್ತೀವೋ, ಮಂತ್ರ, ಯಾವ ಮಂತ್ರವನ್ನು ಮನನ ಮಾಡ್ತೀವೋ ಆ ಮಂತ್ರ ನಮಗೆ ಏನು ಮಾಡ್ತದೆ ಅಂದರೆ ನಮ್ಮಲ್ಲಿರ್ತಕ್ಕಂತಹ ದೋಷಗಳೇನಿದೆ, ಮೂರು ದುಃಖ ಇದೊಂದು ಆಧ್ಯಾತ್ಮಿಕ ದುಃಖ, ಆದಿ ಭೌತಿಕ ದುಃಖ, ಆದಿ ದೈವಿಕ ದುಃಖ. ಈ ಮೂರು ದುಃಖಗಳನ್ನು ನಾಶ ಮಾಡುವಂಥ ಶಕ್ತಿ ಮತ್ತು ನಮ್ಮಲ್ಲಿ ಬರ್ತಕ್ಕಂಥ ನಕಾರಾತ್ಮಕ ವಿಚಾರಗಳನ್ನು ದೂರ ಮಾಡಿ ನಮ್ಮಲ್ಲಿರ್ತಕ್ಕಂಥ ಪಾಸಿಟಿವ್ ಎನರ್ಜಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಶಕ್ತಿ ಎದಕ್ಕಿದೆ ಅಂದರೆ ಅದು ಮಂತ್ರಕ್ಕೆ. ಇದು ಮಂತ್ರದ ಅರ್ಥ ಆಯಿತು. ಮನನಾತ್ ತ್ರಾಯತೆ ಇತಿ ಮಂತ್ರ. ಇನ್ನು ಜಪದ ಬಗ್ಗೆ ವಿಚಾರ ಮಾಡೋದಂದರೆ, ಜಪ ಅಂದರೆ ರಿಪಿಟೇಷನ್. ಒಂದೇ ಒಂದು ಮಂತ್ರವನ್ನು, ಒಂದೇ ಒಂದು ಪದವನ್ನು ಪುನಃ 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 ಉಚ್ಚಾರ ಮಾಡುವಂಥ ಸ್ಥಿತಿಗೆ ನಾವು ಜಪ ಅಂತ ಕರಿತೀವಿ. ಆದರೆ ಪತಂಜಲಿ ಯೋಗ ಸೂತ್ರದಲ್ಲಿ ಏನು ಹೇಳಿದ್ದಾರೆ, ತಜ್ಜಪ ಸ್ತದರ್ಥ ಭಾವನಂ. ತಜ್ಜಪ ಸ್ತದರ್ಥ ಭಾವನಂ. ಯಾವ ಮಂತ್ರ ತಗೊಂಡಿವೋ ಅದರ ಭಾವವನ್ನು, ಅದರ ಅರ್ಥವನ್ನು, ಅದರ ಒಂದು ಪೂರ್ಣವಾದಂಥ ಜ್ಞಾನವನ್ನು ಅದರ ಜೊತೆಗೆ ಭಾವ ಸೇರಿಸಿ ನಾವು ಚಾಂಟಿಂಗ್ ಮಾಡೋದ್ರಿಂದ ನಮಗೆ ಲಾಭ ಆಗ್ತದಂತ ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ನಾವು ಒಂದು ಉದಾಹರಣೆ ಆದ ನಂತರ ಇದು ವ್ಯಾಖ್ಯಾನವನ್ನು ಮಾಡೋಣ. ಉದಾಹರಣೆಗೆ, ಇಂದು ಯಾವುದಾದರೂ ಒಂದು ಮಾರ್ಕೆಟಲ್ಲಿ ವಸ್ತು ಬಂದರೆ ಅಥವಾ ಯಾರಾದರೂ ಒಂದು ಸಮಾಜದಲ್ಲಿ ಒಳ್ಳೆಯ ಏನಾದರೂ ಕಾರ್ಯ ಮಾಡಿದ್ದೇ ಆದರೆ ಅದು ಎಲ್ಲ ಅನೇಕ ಸೋಷಿಯಲ್ ಮೀಡಿಯಾಗಳಲ್ಲಿ ವೈರಲ್ ಆಗ್ತಾ ಇರ್ತದೆ. ಅದನ್ನು ನೋಡಿ ಎಷ್ಟೋ ಜನ ಇನ್ಸ್ಪಿರೇಷನ್ ಆಗೋರಿರ್ತಾರೆ, ನಾವು ಕೂಡ ಈ ರೀತಿ ಮಾಡ್ಬೋದಲ್ಲ, ಯಾಕೆ ಆಗಬಾರ್ದು ನಮ್ಮ ಕೈಲಿ ಅಂತ. ಉದಾಹರಣೆಗೆ ನಾವು ಒಂದು ಮಂತ್ರವನ್ನು ತೆಗೆದುಕೊಳ್ಳೋಣ. ಈಗ ಮಂತ್ರ ಏನಂತಂದ್ರೆ, ಒಂದು ಮೊಬೈಲನ್ನು ತೆಗೆದುಕೊಳ್ಳೋಣ. ಒಂದು ಮೊಬೈಲ್, ಐಫೋನ್ ಮೊಬೈಲ್ ಇದೆ. ಆ ಮೊಬೈಲ್ದು ಸಾಕಷ್ಟು ಪ್ರಯೋಜನಗಳನ್ನು ನಾವು ಬೇರೆ 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 ಮಾಧ್ಯಮಗಳಿಂದ ಕೇಳ್ತಾ ಇರ್ತೀವಿ. ಅವಾಗ ಕೂಡ ನಮ್ಮಲ್ಲಿ ಅನ್ನಿಸ್ತದೆ, ನಾವು ತಗೋಬೇಕಲ್ವ ಈ ರೀತಿ ಮೊಬೈಲು, ಯಾಕಂದರೆ ಇಷ್ಟು ಅಪಾರ್ಚುನಿಟಿ ಇದೆ, ನಾವು ಅದರ ಸದುಪಯೋಗ ತಗೋಬೇಕಲ್ವಾ ಅಂಥೇಳಿ ನಮಗೆ ಬರ್ತದೆ. ಉದಾಹರಣೆಗೆ ಇನ್ನೊಂದು, ಒಬ್ಬ ವ್ಯಕ್ತಿ, ಯಾರೋ ಒಬ್ಬ ಸಾಮಾನ್ಯ ವ್ಯಕ್ತಿ ನಾವು ಬೆಟ್ಟದ ಇವನು ಸಾಮಾನ್ಯ ವ್ಯಕ್ತಿ ಬಿಡುವಪ್ಪ ಅಂತ ಇರ್ತೀವಿ. ಅಲ್ಲಿ ಭಾವ, ಬಿಡಪ್ಪ ಇವನೇನು ಸಾಮಾನ್ಯ ವ್ಯಕ್ತಿ, ಇವನ ಹತ್ರ ಏನಿದೆ. ಅದೇ ಯಾರನ್ನಾದ್ರೂ ನಾವು ಒಬ್ಬರು IAS ಆಫೀಸರು, KS ಆಫೀಸರನ್ನು ಬಿಟ್ಟಿದಾಗ ನಮ್ಮ ಭಾವ, ಅವರು ರೆಸ್ಪೆಕ್ಟ್, ಒಂದು ಪೊಸಿಷನ್ಲಿದ್ದಾರಪ್ಪ, ನಾವು ಅವ್ರ ಜೊತೆ ಗೌರವವಾಗಿ ನೋಡ್ಕೋಬೇಕು, ಅವ್ರ ಜೊತೆ ನಯ ವಿನಯದಿಂದ ನೋಡ್ಕೋಬೇಕು, ಅವರಲ್ಲಿರ್ತಕ್ಕಂಥ ವ್ಯಕ್ತಿತ್ವವನ್ನು ನಾವು ಅಳವಡಿಸ್ಕೊಳ್ಬೇಕು, ಅವರು ಅಷ್ಟು ಪ್ರಾಮಾಣಿಕವಾದಂಥ ಒಂದು ನೈತಿಕತೆ, ಒಂದು ಸದೃಢವಾದ ಸಾಮರ್ಥ್ಯ ಇದೆ, ಅವರು ಒಳ್ಳೆಯ ಹೆಸರು ಮಾಡಿದರೆ ಸಮಾಜದಲ್ಲಿ, ಅವ್ರ ಪ್ರತಿ ನಾವು ಈ ರೀತಿ ಭಾವಗಳನ್ನು ಬರ್ತವೆ. ಅವನು ವ್ಯಕ್ತಿ, ಸಾಮಾನ್ಯ ಇರ್ತಕ್ಕಂಥ ವ್ಯಕ್ತಿನೇ, ಈ ಪೊಸಿಷನ್ ಇರ್ತಕ್ಕಂಥ ವ್ಯಕ್ತಿನೇ, ಆದರೆ ಅವನ ಗುಣ, ಅವನ ಭಾವ, ಅವನ ಹಾವ ಭಾವಗಳನ್ನು ಆಧಾರವಾಗಿಟ್ಟುಕೊಂಡು ನಾವು ಹೇಗೆ ಭಾವ ನಿರ್ಮಾಣ ಮಾಡುತ್ತೋದಿಲ್ಲ ಅದು ಬಹಳ ಮುಖ್ಯ. ಸೇಮ್ ಅದನ್ನೇ ತಜ್ಜಪ ಸ್ತದರ್ಥ ಭಾವನಂ. ಯಾವ ಮಂತ್ರವನ್ನು ಜಪನೆ ಮಾಡ್ತೀವೋ ಆ ಮಂತ್ರದ ಅರ್ಥವನ್ನು ನಾವು ತಿಳಿದುಕೊಳ್ಬೇಕು. ಆ ಮಂತ್ರ ಅರ್ಥವನ್ನು ತಿಳಿದುಕೊಂಡಾಗ ಆ ಮಂತ್ರದ ಭಾವವನ್ನು ತಿಳಿದುಕೊಳ್ಬೇಕು.
ಕೃಪಾಲು ಮಹಾರಾಜ್ ಅಂತ ಉತ್ತರ ಪ್ರದೇಶದಲ್ಲಿ ಒಬ್ಬರು ಮಹಾತ್ಮರಾಗಿ ಹೋಗಿದ್ದಾರೆ. ಅವ್ರು ಹೇಳ್ತಾರೆ, ನಾವು ಯಾವುದಾದರೂ ಮಂತ್ರವನ್ನು ಜಪ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಶಿವನ ಮಂತ್ರ ನಾವು ಜಪ ಮಾಡ್ತಾ ಇರಬೇಕು. ಶಿವನ ಮೂರ್ತಿ ಏನು ರೂಪ ಧ್ಯಾನ ಅಂತ ಹೇಳ್ತಾರೆ. ರೂಪ ಧ್ಯಾನ ರೂಪ ಧ್ಯಾನ ಅಂದರೆ ಆ ಶಿವನ ಮೂರ್ತಿ ನಮ್ಮ ಮುಂದ್ಗಡೆ ಬರಬೇಕು. ನಾವು ಉದಾಹರಣೆಗೆ ಶಿವನ ಮಂತ್ರ ಓಂ ನಮಃ ಶಿವಾಯ ಅಂತ ಜಪ ಮಾಡ್ತಾ ಇರಬೇಕಾದ್ರೆ ಶಿವನ ನಮ್ಮ ಕಣ್ಮುಂದೆ ಬರಬೇಕು. ಶಿವನ ಎರಡೂ ಕಿವಿಗಳಿಂದ ಆ ಓಂ ನಮಃ ಶಿವಾಯ ಮಂತ್ರವನ್ನು ಉಚ್ಚಾರಣೆ ಕೇಳ್ತಾ ಇರಬೇಕು. ಆ ಶಿವನ ಪ್ರತಿ ನಮಗೆ ಭಕ್ತಿ ಭಾವ ಶ್ರದ್ಧೆ ಅಂತಕ್ಕಂಥದ್ದು ಒಳಗೆ ಭಾವಗಳ ನಿರ್ಮಾಣವಾಗ್ತಾ ಇರಬೇಕು. ನಾವು ಪೂರ್ಣ ಲಯವಾಗಿ ಆ ಮಂತ್ರದ ಜೊತೆಗೆ ನಾವು ಲಯವಾದಾಗ ಆ ಮಂತ್ರದ ಪಾಸಿಟಿವ್ ಎನರ್ಜಿ ನಮಗೆ ಸಿಗ್ಲಿಕ್ಕೆ ಸಾಧ್ಯವಾಗ್ತದೆ. ನಾವು ಯಾವುದೋ ಉದಾಹರಣೆ ಓಂ ನಮಃ ಶಿವಾಯ ಅಂತ ಇರ್ತೀವಿ, ನಮ್ಮ ಮನಸ್ಸಲ್ಲಿ ಏನೋ ಒಂದು ಮತ್ತೊಂದು ಭಾವನೆ, ನಾನು ಈ ರೀತಿ ಇನ್ನೊಬ್ಬರ ಜೊತೆ ಈ ರೀತಿ ನಾನು ಸ್ವಲ್ಪ ಏರುಪೇರು ಮಾತಾಡಿದೆ, ಇನ್ನು ಯಾವುದಾದ್ರು ಬೇರೆ ಬೇರೆ ಭಾವನೆಗಳು ಮಾಡ್ತಾ ಇದ್ದರೆ ಮನಸ್ಸು ಬಾಯಿ ಮಾತ್ರ ಅದು ಹೇಳ್ತಾ ಇರ್ತದೆ, ಆದರೆ ನಿಮ್ಮ ಭಾವನೆ ಮಾತ್ರ ಬೇರೆ ಇರ್ತದೆ. ಈ ರೀತಿ ಬೇರೆ ಭಾವನೆ ಇರೋದರಿಂದ ಅದರಿಂದ ಲಾಭ ನಮಗೆ ಸಿಗೋದಿಲ್ಲ. ಒಂದು ವೇಳೆ ಸಂಪೂರ್ಣವಾದ ಲಾಭ ಸಿಗಬೇಕಾದರೆ ನಮಗೆ ಆ ಮಂತ್ರದ ಅರ್ಥ, ಆ ಮಂತ್ರದ ಭಾವ, ಆ ಮಂತ್ರದ ಪ್ರಯೋಜನಗಳನ್ನು, ಆ ಮಂತ್ರದಿಂದ ಆಗುವಂಥ ಲಾಭಗಳು ನಮಗೆ ಎಷ್ಟು ಗೊತ್ತಾಗ್ತಾ ಹೋಗ್ತದೆ, ಅದರಲ್ಲಿ ಶ್ರದ್ಧಾ ಭಕ್ತಿ ಭಾವ ನಿರ್ಮಾಣ ಆಗ್ತಾ ಹೋಗ್ತದೆ. ಇದು ಪತಂಜಲಿ ಯೋಗ ಸೂತ್ರದಲ್ಲಿ ಹೇಳಿದ್ದಾರೆ. ಬಹಳಷ್ಟು ಮಾರ್ಮಿಕವಾದಂಥ ಒಂದು ಶಾಸ್ತ್ರ ಇದು ಪತಂಜಲಿ ಯೋಗ ಸೂತ್ರ. ಇದು ಎಲ್ಲದಕ್ಕಿಂತ ಪ್ರಾರಂಭ ಮಾಡೋಕ್ಕಿಂತ ಮುಂಚಿತವಾಗಿ ಒಂದೇ ಒಂದು ಶ್ಲೋಕ, ಇದು ಒಂದು ಶ್ಲೋಕ ಅರ್ಥ ಮಾಡಿಕೊಂಡ್ರೆ ಇಡೀ ಸಂಪೂರ್ಣವಾದಂತಹ ಪತಂಜಲಿ ಯೋಗ ಸೂತ್ರವನ್ನು ನಾವು ಪಾಲನೆ ಮಾಡಬಹುದು. ಏನು ಆ ಜಪ ಅಂದರೆ ಅದು ಸೂತ್ರ ಅಂದರೆ ಅತ ಯೋಗಾನುಶಾಸನಂ. ಈ ಕ್ಷಣ ಇವಾಗಲೇ ನಾನು ಆ ಯೋಗದ ನೀತಿ ನಿಯಮಗಳನ್ನು ಪಾಲನೆ ಮಾಡಲಿಕ್ಕೆ ನಾನು ಆರಂಭಿಸಿದ್ದೀನಿ, ಇವಾಗ ಆಗಿದೆ. ಯಾಕಂದರೆ ಸುಮಾರು ವರ್ಷಗಳಿಂದ ಈ ನಮ್ಮ ಯೋಗಶಾಸ್ತ್ರ, ಯೋಗದ ಒಂದು ಜ್ಞಾನ ನಮ್ಮ ಋಷಿ ಸಾಧು ಸತ್ಪುರುಷರು ನಮಗೆಲ್ಲ ಇದು ಕೊಡುಗೆ ಕೊಟ್ಟಿದ್ದಾರೆ. ಇಲ್ಲಿ ನಾವು ಏನಾದರೂ ಹೊಸ ವಿಚಾರವನ್ನು ಹೇಳುವಂಥದ್ದು ಏನೂ ಇಲ್ಲ. ಏನು ಹೇಳಿದಾರಲ್ಲ ನಮ್ಮ ಋಷಿ ಸಾಧು ಸತ್ಪುರುಷರು ಮಹಾತ್ಮರು, ಅದನ್ನು ಕೇವಲ ಅಳವಡಿಸಬೇಕು, ಕೇವಲ ಆಚರಣೆಯನ್ನು ಮಾಡಬೇಕು. ಇದೇ ಒಂದು ಉದ್ದೇಶದಿಂದ ಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದು ಮಾತು ಲಾಸ್ಟ್ಗೆ ಹೇಳಿದರು, ಈ ಜಗತ್ತಿನಲ್ಲಿ ಎಲ್ಲ ಏನು ಹೇಳಬೇಕಾಗಿದೆ ಎಲ್ಲವೂ ಹೇಳಾಗಿದೆ, ಯಾವುದೂ ಹೇಳಿಲ್ಲ ಅಂತ ಶಬ್ದ ಬರೋಂಗಿಲ್ಲ, ಆ ರೀತಿ ಹೇಳಾಗಿದೆ. ಉಳಿದಿರ್ತಕ್ಕಂಥದ್ದು ಯಾವ ವಿಚಾರ ಅಂದರೆ ಅದನ್ನು ಪಾಲನೆ ಮಾಡ್ತಕ್ಕಂಥ ವಿಚಾರ ಮಾತ್ರ ಒಂದು ಉಳಿದಿದೆ ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ಅವರ ಅನುಭವದ ಮೂಲಕ ಲಾಸ್ಟ್ನ ಸಂದೇಶ ಹೇಗಿದೆ. ಈಗ ಉದಾಹರಣೆಗೆ ಯೋಗನೇ ತಗೊಳ್ಳಿ, ಬೇರೆ ತಗೊಳ್ಳಿ, ಯೋಗದಲ್ಲಿ ನಾವು ಏನಾದರೂ ಹೊಸ ಕಂಡುಹಿಡಿಬೇಕಾ? ಆಲ್ರೆಡಿ ಮಹಾತ್ಮರು, ಪುರುಷರು, ಯೋಗಿಗಳು, ಸಾಧುಗಳು, ಸತ್ಪುರುಷರು ಸುಮಾರು ಸಾವಿರ ವರ್ಷಗಳಿಂದ, ಸುಮಾರು 3000 ವರ್ಷಗಳು ಅಂತಾರೆ, 4000 ವರ್ಷಗಳು ಅಂತಾರೆ, ಈ ವರ್ಷಗಳಿಂದಲೂ ಹೇಳಾಗಿದೆ. ಅದು ಉಳಿದಿರ್ತಕ್ಕಂಥದ್ದು ಒಂದೇ ಪಾಲನೆ, ಒಂದೇ. ಏನು ಉದಾಹರಣೆಗೆ ಏನು ಸಚ್ಚಿತ್ ಆನಂದ ಸ್ವರೂಪ ನೀನೇ ಇದೆಯಾ ಅಂತ ನಮ್ಮ ಸದ್ಶಾಸ್ತ್ರಗಳು, ವೇದಗಳು, ಪುರಾಣಗಳು, ಉಪನಿಷತ್ತುಗಳು, ಗೀತೆ, ಹೀಗೆ ಹಲವಾರು ಗ್ರಂಥಗಳು ಹೇಳ್ತಾ ಇದೆ ನೀನು ಸಚ್ಚಿತ್ ಆನಂದ ಸ್ವರೂಪನೇ ಇದ್ದೀಯಾ ಅಂತೇಳಿ. ಆದರೆ ನಮ್ಮ ಮನಸ್ಸು, ಬುದ್ಧಿ, ನಮ್ಮ ಶರೀರದಲ್ಲಿ ಅಹಂಕಾರದಲ್ಲಿ ಏನಂದರೆ ನಾನು ನನ್ನದು ಅಂತಕ್ಕಂಥದ್ದು ಮಾಯಾಜಾಲದಿಂದ ಇದೀವಲ್ವ, ಹಾಗಾಗಿ ಇದರ ಸ್ವರೂಪ ನಮಗೆ ಅರ್ಥ ಆಗ್ತಾ ಇಲ್ಲ, ಅದು ಪಾಲನೆ ಮಾಡ್ತಾ ಇಲ್ಲ. ಕೇಳ್ತೀವಿ ಕಿವಿಲಿ, ಎಲ್ಲೋ ಸತ್ಸಂಗಕ್ಕೆ ಹೋದರೆ, ಎಲ್ಲೋ ಪಾಠ ಮಾಡ್ಲಿಕ್ಕೆ ಹೋದರೆ, ಅಥವಾ ಪಾಠ ಕೇಳಕ್ಕೆ ಹೋದರೆ, ಅಥವಾ ಪ್ರವಚನಗಳು ಕೇಳಕ್ಕೆ ಹೋದರೆ ಕೇಳ್ತೀವಿ ಸಚ್ಚಿತ್ ಆನಂದ ಸ್ವರೂಪ ನೀನೇ ಇದ್ದೀಯಾ ಅಂತ ಹೇಳ್ತಾರೆ ಗುರುಗಳು. ಆದರೆ ಈ ಕಿವಿಲಿ ಕೇಳ್ಕೊಂಡು ಈ ಕಿವಿಲಿ ಹೊರಗಡೆ ಹಾಕ್ತೀವಿ, ಆದರೆ ಅದು ಪಾಲನೆ ಮಾಡೋದು. ಅಲ್ಲೇನೋ ಪತಂಜಲಿ ಯೋಗ ಸೂತ್ರದ ಅನ್ವಯ ಆಯ್ತು. ಇಲ್ಲಿ ಏನು ಅತ್ತ ಯೋಗಾನುಶಾಸನಂ. ಇವಾಗ ಏನು ಹೇಳಿದರೆ ಸಚ್ಚಿತ್ ಆನಂದ ಹೇಳಿದರೆ ಅದು ನೀನೇ ಇದ್ದೀಯಾ ಅಂತೇಳಿ ಅದು ನಿತ್ಯ 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 ನಿರಂತರವಾಗಿ ಅದನ್ನು ಪಾಲನೆ ಮಾಡಬೇಕು, ಅದನ್ನು ಜೀವನದಲ್ಲಿ ಅಳವಡಿಸ್ತಾ ಹೋಗಬೇಕು. ಅಂದಾಗ ಅದರ ಅನುಭವ ನಮಗೆ ಬರ್ಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ಪತಂಜಲಿ ಯೋಗ ಸೂತ್ರದಲ್ಲಿ ಬಹಳಷ್ಟು ಒಂದು ಮಾರ್ಮಿಕವಾದಂಥ ಒಂದು ಶಾಸ್ತ್ರ. ಇದನ್ನು ನಮ್ಮ ನಿತ್ಯ
ದೈನಂದಿನ ಜೀವನದಲ್ಲಿ ನಾವು ಅಳವಡನೆ ಮಾಡಿಕೊಂಡಿದ್ದೆ ಆದರೆ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಂಡು ಆ ಆನಂದದ ಏನು ಒಳಗಡೆ ಆನಂದ ಇದೆ, ಆನಂದ ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕಿಲ್ಲಂತಲ್ಲ. ಅವು ದೇವಸ್ಥಾನಕ್ಕೆ ಹೋಗಬೇಕು, ಸ್ನಾನಾದಿಗಳು, ಪವಿತ್ರ ನದಿಗಳ ಸ್ನಾನಾದಿಗಳು ಮಾಡಬೇಕು. ಆದರೆ ನಿಮ್ಮೊಳಗೆ ಆ ಪರಮಾತ್ಮ ಇದ್ದಾನಲ್ಲ, ಅದನ್ನು ನಾವು ನೋಡ್ಕೋಬೇಕು. ಅದಕ್ಕಲ್ಲಿ ಪತಂಜಲಿ ಹೋಗಿಸುತ್ತ ತದಾದಷ್ಟು ಸ್ವರೂಪೇ ಅವಸ್ಥಾಂ, ತದಾದಷ್ಟು ಸ್ವರೂಪೇ ಅವಸ್ಥಾಂ, ತದಾದಷ್ಟು ಸ್ವರೂಪೇ ಅವಸ್ಥಾನಂ. ಏನಿದೆಯಾ ನೀನು ಆತ್ಮ ಸ್ವರೂಪನೇ ಆಗಿದ್ದೀಯಾ ಅಂತ ಪತಂಜಲಿ ಸೂತ್ರದಲ್ಲಿ ಹೇಳಿದ್ದಾರೆ. ಹೀಗೆ ಎಲ್ಲ ವಿಚಾರ ಮಾಡ್ತಾ ಹೋಗಿದ್ರೆ ಭಾಳ ಅದ್ಭುತವಾದಂಥ ಶಾಸ್ತ್ರ. ಈ ಶಾಸ್ತ್ರವನ್ನು ನಿತ್ಯ ದೈನಂದಿನ ಜೀವನದಲ್ಲಿ ಅದನ್ನು ಸ್ವಾಧ್ಯಾಯ ಮಾಡ್ತಾ ಹೋಗಬೇಕು. ನಾವು ಎಷ್ಟು ಅದನ್ನು ಪಾಲನೆ ಮಾಡಿದ್ರೂ ಕೂಡ ಅದು ನಮಗೆ ಅನೇಕ ಜನ್ಮಗಳು ಬೇಕಾಗ್ತವೆ. ನಮ್ಮ ಒಳಗಡೆ ಇರ್ತಕ್ಕಂಥ ಸಂಸ್ಕಾರ ಒಂದು ಪ್ರಬಲವಾಗಿತ್ತು, ಸಾಧನೆ ಪ್ರಬಲವಿತ್ತು, ಗುರು ಕೃಪಾ ಪ್ರಬಲ ಇತ್ತು ಅದಂದರೆ ಏನಾಗ್ತದೆ, ನಾವು ಬೇಗ ಆ ಸಾಧನೆಯಲ್ಲಿ ನಾವು ಇನ್ವಾಲ್ವ್ ಆಗಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಇಲ್ಲಿ ಏನು ವಿಚಾರ ಮಾಡಬೇಕಂದ್ರೆ ತಜ್ಜಪ ತದರ್ಥ ಭಾವನ. ಯಾವುದು ಮಂತ್ರವನ್ನು ನಾವು ಉಚ್ಚಾರಣೆ ಮಾಡ್ತೀವೋ, ಯಾವುದು ಗಾಯತ್ರಿ ಮಂತ್ರ ಜಪ ಮಾಡಲಿ, ಶಿವನ ಮಂತ್ರ ಜಪ ಮಾಡಲಿ, ವಿಷ್ಣು ಮಂತ್ರ ಜಪ ಮಾಡಲಿ, ಗಣೇಶ ಮಂತ್ರ, ಯಾವುದೇ ಗುರು ಕೊಟ್ಟಿರ್ತಕ್ಕಂಥ ಮಂತ್ರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ಅದರ ಅರ್ಥವನ್ನು ತಿಳಿದುಕೊಂಡು ಅದರ ಭಾವನೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಜಪ ಮಾಡಿದ್ದೆ ಆದರೆ ನಾವು ಹೊರಗಡೆ ಯಾವುದೇ ಆತಂಕಗಳಾದರೂ ಕೂಡ ಒಳಗಡೆ ನಮಗೆ ಯಾವುದು ಆತಂಕಗಳು ಆಗುವುದಿಲ್ಲ ಈ ಜಪ ಮಾಡೋದ್ರಿಂದ. ಹಾಗಾಗಿ ಈ ರೀತಿ ಜಪ ಮಾಡಿ ನಿತ್ಯ ನಿರಂತರವಾಗಿ ಆನಂದವನ್ನು ಅನುಭವಿಸ್ತಾ ಹೋಗಬೇಕು. ನಾವು ಜೀವನದಲ್ಲಿ ಆಗ್ತವೆ ಏರುಪೇರು, ಇದು ಜೀವನ ಎರಡೂ ಬ್ಯಾಲೆನ್ಸ್ ಇದೆ, ಒಳ್ಳೆಯದಿದೆ ಕೆಟ್ಟದಿದೆ. ಇದನ್ನು ನಾವು ಯೋಗದಲ್ಲಿ ಏನಂತೇವೆ, ಸಮತ್ವಂ ಯೋಗ ಉಚ್ಯತೆ. ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ ಇವುಗಳೆಲ್ಲವನ್ನ ದಾಟಿ ಹೋಗುವಂಥ ಸ್ಥಿತಿಗೆ ನಾವು ಯೋಗದ ಸ್ಥಿತಿ ಅಂತ ಕರಿತೀವಿ. ಮತ್ತು ಸತ್ವಗುಣ, ರಜೋಗುಣ, ತಮೋಗುಣಗಳಿಂದ ಆಚೆ ಬರುವಂಥ ಸ್ಥಿತಿ ಏನಿದೆ, ಯಾರು ಈ ತಮೋಗುಣದಲ್ಲಿ, ರಜೋಗುಣದಲ್ಲಿ ಮತ್ತು ಸತ್ವಗುಣದಲ್ಲಿ ಇದ್ದಾರೆ ಅದು ಯೋಗದ ಸ್ಥಿತಿ ಅಲ್ಲ. ಯಾರು ಈ ಮೂರು ಗುಣಗಳನ್ನು ದಾಟಿ ಬಂದಿದ್ದಾರೋ ಅವರು ಯೋಗಿಗಳಾಗಕ್ಕೆ ಸಾಧ್ಯ ಇದೆ. ಅದು ನಿತ್ಯ ನಿರಂತರ ಶ್ರದ್ಧಾ ಭಕ್ತಿ ಪೂರ್ವಕವಾಗಿ ನಾವು ಅಭ್ಯಾಸ ಮಾಡೋದ್ರಿಂದ, ಗುರುಗಳ ಮಾರ್ಗದರ್ಶನವನ್ನು ಪಡೆದುಕೊಳ್ಳೋದ್ರಿಂದ, ಗುರುಗಳ ಸೇವೆ ಮಾಡೋದ್ರಿಂದ ಈ ರೀತಿ ಒಂದು ಸಾಧನೆಯನ್ನು ಪ್ರಬಲ ಆಗಕ್ಕೆ ಸಾಧ್ಯ ಆಗ್ತಂತೇಳಿ ನನ್ನ ಒಂದು 2 ಬಯಕೆಗಳನ್ನು ತಮ್ಮ ಮುಂದೆ ವ್ಯಕ್ತಪಡಿಸಲು ಇಚ್ಛಿಸ್ತೇನೆ. ಹಾಗಾಗಿ ನಿತ್ಯ ನಿರಂತರವಾಗಿ ಅದು ಗುರು ಕೊಟ್ಟಿರ್ತಕ್ಕಂಥ ಮಂತ್ರವನ್ನು ಶ್ರದ್ಧಾ ಭಕ್ತಿಪೂರ್ವಕ ಅದನ್ನು ತಜ್ಜಪ ತದರ್ಥ ಭಾವನ, ಆ ಭಾವವನ್ನು ನಿರ್ಮಾಣ ಮಾಡಿಕೊಂಡು ನೀವು ಅಭ್ಯಾಸ ಮಾಡಿ ಪ್ರಾರಂಭಿಸಿ ಸಾಕಷ್ಟು ಆನಂದವನ್ನು ಸಿಗುತ್ತದೆ. ಆನಂದ ಹೊರಗಡೆ ಇಲ್ಲ, ನಮ್ಮೊಳಗಡೆ ಇದೆ. ಆನಂದವನ್ನು ತೆಗೆದುಕೊಳ್ಬೇಕಾದ್ರೆ ಅದು ನಿತ್ಯ ನಿರಂತರ ಶ್ರದ್ಧಾ ಭಕ್ತಿಪೂರ್ವಕ ಸಾಧನೆ ನಡೀತಾ ಇರಬೇಕು. ಪತಂಜಲಿ ಯೋಗ ಸೂತ್ರದ ಅಥ ಯೋಗಾನುಶಾಸನ ನಮಗೆ ಯಾವಾಗಲೂ ನೆನಪಲ್ಲಿರಬೇಕು. ಇವಾಗ ಈ ಕ್ಷಣನೇ ನಾನು ಮಾಡ್ತೇನೆ. ಕಲ್ ಕರೆ ಆಜ್ ಕರೆ, ಆಜ್ ಕರೆ ಅಭಿ ಕರೆ. ಅಂದರೆ ನಾಳೆ ಮಾಡೋದು ಇವತ್ತು ಮಾಡೋದು ಈಗಲೇ ಮಾಡು. ಇದೇನು ಸೆಂಟೆನ್ಸ್ ಅದಲ್ಲ, ಈ ಸೆಂಟೆನ್ಸನ್ನು ನಾವು ನಿತ್ಯ ನಿರಂತರ ಜೀವನದಲ್ಲಿ ಅಳವಡಿಸಬೇಕು. ಆನಂದವಾಗಿರಬೇಕು, ತಾವು ಆನಂದವಾಗಿರಿ, ತಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಜನರನ್ನು ಆನಂದವಾಗಿರಿ. ಯಾವಾಗಲೂ ಮುಖದಲ್ಲಿ ಒಂದು ಹಸನ್ಮುಖತೆ ಇರಬೇಕು. ಅದುವೇ ಜೀವನದ ಉದ್ದೇಶ, ಅದುವೇ ಮನುಷ್ಯನ ಉದ್ದೇಶ. ಬನ್ನಿ ಇಲ್ಲಿಗೆ ಈ ವ್ಯಾಖ್ಯಾನವನ್ನು ಕಂಪ್ಲೀಟ್ ಮಾಡೋಣ. ಹಾಗಾಗಿ ನೀವು ನಿತ್ಯ ನಿರಂತರವಾಗಿ ಮಾರ್ನಿಂಗ್ ಮತ್ತು ಸಾಯಂಕಾಲ, ಇದು ನಮ್ಮ ಭಾರತೀಯ ಪರಂಪರೆ ತ್ರಿಕಾಲ ಸಂಧ್ಯಾ ಅಂತ ಹೇಳ್ತಾರೆ. ಮಾರ್ನಿಂಗ್ ಆದ ನಂತರ ಮಧ್ಯಾಹ್ನ ನಂತರ ಸಾಯಂಕಾಲ 3 ಕಾಲಗಳ ಸಂಧ್ಯಾ ಸಮಯವನ್ನು ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಅದನ್ನು ಪ್ರಾರಂಭದಿಂದಲೂ ಹೇಳ್ತಾ ಬಂದಿದ್ದಾರೆ. ಅವರವರಿಗೆ ಅನುಕೂಲ ಆದಂತಂಗೆ ತ್ರಿಕಾಲ ಸಂಧ್ಯೆ ಮಾಡ್ತಾರೆ. ತ್ರಿಕಾಲ ಸಂಧ್ಯೆ ಮಾಡ್ಬೋದು. ತ್ರಿಕಾಲ ಸಂಧ್ಯಾದಲ್ಲಿ ನೀವು ಜಪವನ್ನು ಮಾಡ್ಬೋದು, ಅಥವಾ 2 ಟೈಮ್ ಆಗ್ತದೆ, ಬೆಳಗ್ಗೆ ಮತ್ತು ಸಾಯಂಕಾಲ ಆಗ್ತದೆ. 2 ಟೈಮನ್ನು ನೀವು ಸಾಧನೆ ಮಾಡ್ತಾ ತಮ್ಮ ಜೀವನವನ್ನು ಸಮೃದ್ಧಿಗೊಳಿಸಬೇಕು. ತಮ್ಮ ಮನಸ್ಸು, ಬುದ್ಧಿ, ಅಹಂಕಾರ, ಇಲ್ಲಿರ್ತಕ್ಕಂಥ ಅನೇಕ ಜನ್ಮಗಳ ಸಂಸ್ಕಾರವನ್ನು ದೂರ ಕಳಿಬೇಕಂದ್ರೆ ನೀವು ಮಂತ್ರ, ನಾಮ ಜಪ ಅದು ಅವಶ್ಯ ಮಾಡಲೇಬೇಕು. ಇದು ಒಂದು ಗುರುಗಳ ಸಂದೇಶ ಮತ್ತು ಅನೇಕ ಮಹಾತ್ಮರ ಅನುಭವದ ಮಾತು.
ಹಾಗಾಗಿ ನಿಮಗೆ ಇಷ್ಟನ್ನು ತಿಳಿಸ್ತಾ ಇಲ್ಲಿಗೆ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಹರಿ ಓಂ ನಮಸ್ತೆ.